ಹಾಸನದ ಹೊಯ್ಸಳ ನಗರ ಬಡಾವಣೆಯಲ್ಲಿ ಹಾಡು ಹಗಲಿ ಗುಂಡಿಕ್ಕಿ ಇಬ್ಬರನ್ನು ಹತ್ಯೆ ಮಾಡಲಾಗಿದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಹಾಸನದ ಮುಖ್ಯ ರಸ್ತೆಯಲ್ಲಿ ನಿಸಾನ್ ಟೆರೋನಾ ಕಾರ್ ನಿಂತದ್ದು, ಅದರ ಎದುರಿನಲ್ಲಿಯೇ ಗುಂಡಿನ ದಾಳಿಯಿಂದ ಮೃತಪಟ್ಟ ಇಬ್ಬರ ದೇಹಗಳು ಬಿದ್ದಿದ್ವು. ಆದರೆ ಮೃತರ ಗುರುತು ಪತ್ತೆಯಾಗಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜಿತಾ ದೌಡ ಇಸಿದ್ದು, ಸ್ಥಳದಲ್ಲಿ ಬೆರಳೆಚ್ಚು ತಜ್ಞರು ಹಾಗೂ ವಿಧಿ ವಿಜ್ಞಾನ ಪ್ರಯೋಗಾಲಯದ ತಜ್ಞರು ಸಾಕ್ಷಿ ಕಲೆ ಹಾಕುತ್ತಿದ್ದಾರೆ. ಆಸ್ತಿ ವಿಚಾರದಲ್ಲಿ ಈ ಹತ್ಯೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ತಾವೆಲ್ಲ ಗೊತ್ತೇನೆ, ಸಣ್ಣ ಸೈಟ್ ಇದೆ, ಆ ಸೈಟಿಗೆ ನೋಡೋಕೆ ಬಂದಿದ್ದಾರೆ. ಇಬ್ಬರು ವ್ಯಕ್ತಿಗಳು ಯಾರಂತ ನಮಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ. ಆದರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ಬರು ಮಾತಾಡಿಕೊಂಡು ಸೈಟ್ ಬಗ್ಗೆ ಮಾತಾಡಿಕೊಂಡು ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಬಂದಿದ್ದಾರೆ. ಅದಾದಮೇಲೆ ಅವ್ರಿಗೆ ಶಬ್ದ ಬಂದು ನೋಡಾದ್ಮೇಲೆ ಒಬ್ಬರು ಹೊರಗಡೆ ಬಿದ್ದಿದ್ರು, ಒಬ್ಬರು ಕಾರು ನೋಡಿದ್ದಾರೆ. ಅದ್ರ ಮೇಲೆ ನಮ್ಮ ಕರೆದು ನಾವು ತನಿಖೆ ಮುಂದುವರಿಸಿದಾಗ ಒಬ್ಬರಿಗೆ ಯಾರು ಬಾಡಿ ಹೊರಗಡೆ ಅವ್ರಿಗೆ ತಲೆಯಲ್ಲಿ ಫಾರೆನ್ಸಿಕ್ ಮತ್ತು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಆದರೆ ಅದು ಒಂದು ವೇಳೆ ಹಾಸನಕ್ಕೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದನ್ನು ನಾವು ಇರೋರು ನೋಡೋದ ಪ್ರಕಾರ ಒಂದು 12-12:30 ಟೈಮ್ ಬೆಳ್ಳಿ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲಿ ಸ್ಪಷ್ಟ ಯಾರಾದ್ರೂ ಬಂದಿದ್ದಾರಾ ಯಾವ ತರ ಹತ್ಯೆ ಮಾಡಿರೋದು, ಯಾವ ತರ ಆ ಥರದ್ದು ಏನಾದ್ರು ಇವರಿಬ್ರು ಬಿಟ್ಟು ಬೇರೆ ಯಾರು ನೋಡಿ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಸಿಸಿ ಕ್ಯಾಮೆರಾ ಇದೆ, ಅದನ್ನೇನಾರ ಪರಿಶೀಲನೆ ಮಾಡ್ತಿದ್ರೆ ಮಾಡ್ತಾ ಇದೀವಿ. ಬಟ್ ಪ್ರಾಥಮಿಕ ತನಿಖೆಗೆ ಬರೀ ಅವರಿಬ್ರು ಮಾತ್ರ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ. ಅವರೇ ಗುಂಡಿನ ದಾಳಿ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವರಿಬ್ರು ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಒಬ್ರು ಫಸ್ಟ್ ಶೂಟ್ ಮಾಡಿ ಇನ್ನೊಂದು ಸೆಲ್ಫ್ ಮಾಡ್ಕೊಂಡಿರೋ ಸಾಧ್ಯತೆ ಅಂತೂ ಜಾಸ್ತಿ. ಮೈಸೂರು ಗಾಡಿನ ಮೇಡಮ್, ಅದು ಯಾವ ವಿಷಯಕ್ಕೆ ಅಂತ ಏನಾರು ಯಾವ ವಿಚಾರಕ್ಕೆ ಅಂತ ಮೇಡಮ್? ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತದೆ. ಆದ್ರೆ ಅದು ಒಂದು ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ ಬಗ್ಗೆ ನಾವು ಸ್ಪಷ್ಟತೆ ಸದ್ಯಕ್ಕೆ ನಾವು ಒಂದು ವೆಪನ್ ಅನ್ನು ನಮ್ಗೆ ಕಂಡು ಬರ್ತಾ ಇದೆ, ಕಾರ್ ಒಳಗಡೆ ಕಂಡು ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗ್ತದೆ. ಯಾವ ರೀತಿ ವೆಪನ್ ಪಿಸ್ತೂಲ್ ವಿ ಹ್ಯಾವ್ ಟು ಸಿ ಇಟ್. ದಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಅಂಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಅವ್ರು ನೋಡಿಕೊಂಡು ನಮಗೆ ಸದ್ಯಕ್ಕೆ ಏನು ಗೊತ್ತಾಗಿದೆಯಾ? ಏನು ಸದ್ಯಕ್ಕೆ ನಮಗೆ ಗಾಡಿ ಮಾತ್ರ ಮೈಸೂರು ರಿಜಿಸ್ಟ್ರೇಷನ್ ಅಂತ ಗೊತ್ತಾಗ್ತದೆ. ಗಾಡಿ ರಿಜಿಸ್ಟ್ರೇಷನ್ ಗೊತ್ತಾಗ್ತದೆ. ಬಟ್ ಒಂದು ವೇಳೆ ಅವರು ಇಲ್ಲಿ ಏನೋ ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಹಾಸನವರ ಇಲ್ಲ ಅಕ್ಕಪಕ್ಕ ಜಿಲ್ಲೆಯವರ ನಾವು ಅದನ್ನು ನಾವು ತನಿಖೆ ಮಾಡಬೇಕಾಗಿದೆ. ಮೇಡಮ್ ಅವರು ಈ ಪ್ಲೇಸಿಗೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಸಂಬಂಧಪಟ್ಟವರು ಯಾರು, ಅವರಿಗೆ ಗೊತ್ತಿದ್ದವರು ಪರಿಚಯದವರು ಯಾರು ಇಲ್ವಾ ಈ ಸ್ಥಳದಲ್ಲಿ? ಒಂದು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಕ್ಕೆ we are yet to investigate. Maybe they be around 40 to 45 ಇರಬಹುದು. ಬಟ್ ನಾವು both on the look of it ಪ್ರೈಮರಿ ನೋಡುವಾಗ 40 to 45 ಅನಿಸ್ತಾ ಇದೆ. ಬಟ್ ನಾವು ನೋಡಬೇಕು ಬುಲೆಟ್ ಎಲ್ಲೆಲ್ಲಿ ಬಿದ್ದಿದೆ ಮೇಡಮ್? ಈಗ ಇಬ್ಬರು ಒಬ್ಬರಿಗೆ ಇಲ್ಲಿ ಹೆಡ್ ಇಂಜುರಿ ಆಗಿದೆ, ಅದನ್ನು ಸ್ಪಷ್ಟತೆ ಇದೆ. ಇನ್ನೊಬ್ಬರಿಗೆ ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ನಾವು ಎಕ್ಸ್ಪರ್ಟ್ಸ್ ಬರ್ತಂಗೆ ನಾವು ಕೊಲೆ ಮಾಡಿ ಹೋಗಿರೋ ಅಥವಾ ಒಬ್ಬರು ಗುಂಡು ಹಾಕಿ ಇನ್ನೊಬ್ಬರು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066.